ಮತ್ತೆ ನಮ್ಮ ಮಾತುಗಳು ಯಾವುದೂ ಸುಳ್ಳಿಲ್ಲ, ಸತ್ಯವೇ ಅಂತ ಕೂಡ ಹೇಳ್ತಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಬಹಿರಂಗ ಆಗಿದೆ. ಸುವರ್ಣಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 6 ಜನ ಶಾಮೀಲು ಅಂತ ಹೇಳ್ಬಿಟ್ಟು SIT ವರದಿಯಲ್ಲಿ ಇದೆ ಎನ್ನುವಂತಹ ಹೇಳಿಕೆಯನ್ನ ಆರ್ ಅಶೋಕ್ ಅವರು ಕೊಟ್ಟಿದ್ದಾರೆ. 6 ಜನರ ಹಿಂದಿರುವಂತಹ ಸೂತ್ರಧಾರ ಯಾರು ಅಂತ ಗೊತ್ತಾಗಬೇಕು. ಸೂತ್ರಧಾರನನ್ನ SIT ಬಂಧಿಸಬೇಕು, ಕ್ರಮ ಆಗಬೇಕು ಅಂತ ಹೇಳ್ಬಿಟ್ಟು ಆರ್ ಅಶೋಕ್ ಆಗ್ರಹಿಸುತ್ತಿದ್ದಾರೆ. SIT ವರದಿ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡ್ತೇನೆ ಅಂತ ಕೂಡ ಹೇಳ್ತಿದ್ದಾರೆ ಆರ್ ಅಶೋಕ್. ಕಾನೂನು ಸುವ್ಯವಸ್ಥೆ ಕುರಿತು ಚರ್ಚೆ ಸಂದರ್ಭದಲ್ಲಿ ಪ್ರಸ್ತಾಪಿಸ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಬಹಿರಂಗ ಆಗಿದೆ. ಸುವರ್ಣಸೌಧದಲ್ಲಿ ಈ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 6 ಜನ ಶಾಮೀಲು ಅಂತ SIT ವರದಿಯಲ್ಲಿ ಇದೆ. ಯಾರ್ಯಾರು 6 ಜನ ಇದ್ದಾರೆ, ಅವ್ರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ತನಿಖೆ ಆಗಬೇಕು. ಅವ್ರನ್ನ ಆದಷ್ಟು ಬೇಗ ಪೊಲೀಸ್ನವರು ಬಂಧಿಸಬೇಕು ಅಂತ ಹೇಳ್ತಿದ್ದಾರೆ. ಇದು ಪೊಲೀಸರ ಕರ್ತವ್ಯ. ಅಲ್ಲಿ ವೈಫಲ್ಯ ಆಗಿದೆ ಅಂತ ನನ್ಗನ್ಸುತ್ತೆ. ಸೂತ್ರಧಾರ ಅವನ್ನ ಯಾರು ಅಂತ SIT ಅವರು ತನಿಖೆ ಮಾಡಬೇಕು, ಬಂಧಿಸಬೇಕು, ಜೈಲು ಕಟ್ಟಬೇಕು. ಇವೆಲ್ಲವನ್ನ ಬಿಜೆಪಿ ಪದೇ ಪದೇ ನಾವು ಸ್ಪಷ್ಟ ಮಾಡಿ ಹೇಳಿದ್ರಿ. ಇವತ್ತು SITನೂ ಕೂಡ ತನಿಖೆ ಮಾಡಿ ನಿಜ ಸಂಗತಿಯನ್ನ ಬಯಲು ಮಾಡಿದ್ದಾರೆ. ಈ 6 ಜನ ಯಾರಿದ್ದಾರೆ ಇವರು ಪಿತೂರಿ ಮಾಡಿದ್ದಾರೆ, ಷಡ್ಯಂತರ ಮಾಡಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ನಮ್ಗೆ ಇವತ್ತು ಡೌಟ್ ಇರೋದು, ಈ ಷಡ್ಯಂತ್ರದ ಹಿಂದೆ ಇರುವಂತ ದೊಡ್ಡ ಕೈ ಯಾವುದು? ಸೂತ್ರಧಾರ ಷಡ್ಯಂತ್ರ ಮಾಡಿದವರು 6 ಜನ. ಆದ್ರೆ ಈ 6 ಜನಕ್ಕೆ ಹಣ ಸಹಾಯ ಮಾಡಿದವರು ಯಾರು, ಪ್ರೇರಣೆ ಕೊಟ್ಟವರು ಯಾರು? ಆ ತಿಮಿಂಗಲವನ್ನ ಕಂಡುಹಿಡಿಬೇಕಾಗಿದ್ದು ಪೊಲೀಸರ ಕರ್ತವ್ಯ. ಅಲ್ಲಿ ವೈಫಲ್ಯ ಆಗಿದೆ ಅಂತ ನನ್ಗನ್ಸುತ್ತೆ. ಸೂತ್ರಧಾರ ಅವನ್ನ ಯಾರು ಅಂತ SIT ಅವರು ತನಿಖೆ ಮಾಡಬೇಕು, ಬಂಧಿಸಬೇಕು, ಜೈಲು ಕಟ್ಟಬೇಕು. ಇವೆಲ್ಲವನ್ನ ಬಿಜೆಪಿ ಪದೇ ಪದೇ ನಾವು ಸ್ಪಷ್ಟ ಮಾಡಿ ಹೇಳಿದ್ರಿ. ಇವತ್ತು SITನೂ ಕೂಡ ತನಿಖೆ ಮಾಡಿ ನಿಜ ಸಂಗತಿಯನ್ನ ಬಯಲು ಮಾಡಿದ್ದಾರೆ. ಈ 6 ಜನ ಯಾರಿದ್ದಾರೆ ಇವರು ಪಿತೂರಿ ಮಾಡಿದ್ದಾರೆ, ಷಡ್ಯಂತರ ಮಾಡಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ನಮ್ಗೆ ಇವತ್ತು ಡೌಟ್ ಇರೋದು, ಈ ಷಡ್ಯಂತ್ರದ ಹಿಂದೆ ಇರುವಂತ ದೊಡ್ಡ ಕೈ ಯಾವುದು? ಸೂತ್ರಧಾರ ಷಡ್ಯಂತ್ರ ಮಾಡಿದವರು 6 ಜನ. ಆದ್ರೆ ಈ 6 ಜನಕ್ಕೆ ಹಣ ಸಹಾಯ ಮಾಡಿದವರು ಯಾರು, ಪ್ರೇರಣೆ ಕೊಟ್ಟು